ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಫಸ್ಟ್ಗೆ ನಾನು ಬಿ ಟಿ ಎಮ್ಮಲ್ಲಿದ್ದಾಗ ಪಿ ಜಿಲಿದ್ದಿದ್ದೆ ಅಂತ. ಸೊ ಅದೊಂದು ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿ ಹೆಂಗಾಗಿದೆ ಅಂತ ನೋಡೋಣ. ಬಿಕಾಸ್ ಇಟ್ ಹ್ಯಾಸ್ ಬಿನ್ ಆಲ್ಮೋಸ್ಟ್ 2015ಇಂದ ಇಲ್ಲಿ ತನಕ ಅಂದರೆ ಆಲ್ಮೋಸ್ಟ್ 9 ಇಯರ್ಸ್ ನಾನು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊತೀನಿ. ಸೊ ನಮ್ಮ ವೀಡಿಯೋಸ್ ಎಲ್ಲ ತುಂಬ ಜನ ನೋಡ್ತಾ ಇರ್ತೀರಾ, ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ಲೈಕ್ ಮಾಡ್ತಾಯಿದ್ದೀರಾ, ಶೇರ್ ಮಾಡ್ತಾಯಿದ್ದೀರಾ, ತುಂಬ ಥ್ಯಾಂಕ್ ಯು. ಸೊ ಇವತ್ತಿನ ಈ ವಿಡಿಯೋ ಏನಂತ ಹೇಳಿದ್ರೆ ಒಂದು ರ್ಯಾಂಡಮ್ ವ್ಲಾಗು. ಆಚೆ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಅದು ಎಲ್ಲಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ, ರಾಗಿಗುಡ್ಡ ದೇವಸ್ಥಾನ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬೆಂಗಳೂರಲ್ಲಿರೋರು ಈ ವಿಡಿಯೋ ನೋಡಿರೋರು ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಹೋಗಿರ್ತಾರೆ. ಸೊ ನಾನು ಮುಂಚೆ ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ಸೊ ಬಿ ಟಿ ಎಮ್ಮಲ್ಲಿ ಇರ್ತಿದ್ದೆ, ಅಲ್ಲೊಂದು ಪಿ ಜಿಲಿ ಇರ್ತಿದ್ದೆ. ಸೊ ಅದು ನಿಯರ್ ಬೈ ಇತ್ತು, ಆಲ್ವೇಸ್ ರುಟೀನ್ ಆಗಿತ್ತು ನಮಗೆ. ವೀಕೆಂಡ್ ಅಂತ ಹೇಳಿದ್ರೆ ರಾಗಿಗುಡ್ಡ ಟೆಂಪಲ್ಗೆ ಹೋಗೋದು. ಅಲ್ಲ 3 ಕಡೆ ಫ್ರೆಂಡ್ಸ್ ಎಲ್ಲ ಸಿಗೋರು, ಎಲ್ಲ ಅಲ್ಲೇ ಮೀಟ್ ಮಾಡೋರಾಗಿದ್ವಿ. ಸೊ ಮದುವೆ ಆದಮೇಲೆ ಇದು ಮೇ ಬಿ ಸೆಕೆಂಡ್ ಟೈಮ್ ಅನಿಸ್ತಾ ಇದೆ ನಾನು ಹೋಗ್ತಾ ಇರೋದು. ಸೊ ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಹೋಗೋಣ ಅನಿಸ್ತು. ನಮ್ಮ ವೈಫು ಅದೇ ಹೇಳಿದ್ರು, ಸೊ ರಾಗಿಗುಡ್ಡ ಹೋಗೋಣ, ಆ ಕಡೆ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ, ಜೆ ಪಿ ನಗರ, ಜಯನಗರ ಎಲ್ಲ ಇರುತ್ತಲ್ಲ, ಸೊ ನೋಡೋಣ ಅಲ್ಲಿ ಹೋಗ್ಬಿಟ್ಟು ಪ್ಲ್ಯಾನ್ ಮಾಡೋಣ ಏನಂತ ಅಂದರು. ಸೊ ಯಾಕೆ ನಿಮಗೆ ಅಲ್ಲಿ ಹೋಗೋದು, ರಾಗಿಗುಡ್ಡ ಟೆಂಪಲ್ಲು ಹೇಗೆ ಎಲ್ಲ ತೋರಿಸ್ಬಾರ್ದು ಅಂತ. ಇನ್ನೊಂದು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಫಸ್ಟ್ಗೆ ನಾನು ಬಿ ಟಿ ಎಮ್ಮಲ್ಲಿದ್ದಾಗ ಪಿ ಜಿಲಿದ್ದಿದ್ದೆ ಅಂತ. ಸೊ ಅದೊಂದು ಏರಿಯಾಗೆ ಹೋಗ್ಬಿಟ್ಟು ಅಲ್ಲಿ ಹೆಂಗಾಗಿದೆ ಅಂತ ನೋಡೋಣ. ಬಿಕಾಸ್ ಇಟ್ ಹ್ಯಾಸ್ ಬಿನ್ ಆಲ್ಮೋಸ್ಟ್ 2015ಇಂದ ಇಲ್ಲಿ ತನಕ ಅಂದರೆ ಆಲ್ಮೋಸ್ಟ್ 9 ಇಯರ್ಸ್ ನಾನು ಆ ಕಡೆ ಹೋದ್ರೂ. ಬಟ್ ಪಿ ಜಿ ನಮಗಿತ್ತಲ್ಲ ಬಿ ಟಿ ಎಮ್ಮಲ್ಲಿ ಫಸ್ಟ್ ಸ್ಟೇಜಲ್ಲಿ, ಆ ಏರಿಯಾ ಕಡೆ ಹೋಗಿಲ್ಲ. ಅಲ್ಲಿ ನಮ್ಮ ಪಿ ಜಿ ಇನ್ನೂ ಇದೆಯಾ, ಹಳೇ ಪಿ ಜಿ ಆಗಿತ್ತದು, ಇನ್ನೂ ಇದೆಯಾ, ಇಲ್ಲಿ ಏನಾಗಿದೆ ಎಲ್ಲನೂ ನೋಡೋಣ. ನಮ್ಮ ವೈಫ್ಗೂ ತೋರಿಸ್ಬೇಕು ನಾನು ಎಲ್ಲಿರ್ತಿದ್ದೆ ಮುಂಚೆ ಅಂತ, ಯಾವ ಏರಿಯಾದಲ್ಲಿ. ಸೊ ಆ ಕಡೆ ಎಲ್ಲ ಹೋಗೋಣ, ಸುತ್ತಾಡೋಣ, ಒಂದು ರ್ಯಾಂಡಮ್ ವ್ಲಾಗು ಏನೇನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ವೈಫ್ ಕೂಡ ರೆಡಿಯಾಗಿದ್ದಾರೆ, ಹೆಲ್ಮೆಟ್ ಎಲ್ಲ ಇಟ್ಕೊಂಡು ಗಾಡಿ ಹತ್ರ ಹೋಗಿದ್ದಾರೆ. 2 ವೀಲರಲ್ಲಿ ಹೋಗ್ತಿದ್ದೀನಿ, 4 ವೀಲರ್ ಬೇಡ, ಸಿಟಿ ತುಂಬ ಲೇಟಾಗಿ ಹೋಗುತ್ತೆ. 2 ವೀಲರ್ ಆದರೆ ಸ್ವಲ್ಪ ಫಾಸ್ಟಾಗಿ ಅಲ್ಲಿ ಇಲ್ಲಿ ನುಗ್ಸ್ಕೊಂಡು ಹೋಗ್ಬೋದು ಆರಾಮಾಗಿ. ಸೊ 4 ವೀಲರ್ ಬೇಡ ಅಂದ್ಬಿಟ್ಟು 2 ವೀಲರಲ್ಲಿ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ, ಏನೇನಿರುತ್ತೆ ಎಲ್ಲನೂ ನೋಡಿ ನೀವು ಎಂಜಾಯ್ ಮಾಡಿ. ಎಂಜಾಯ್ ಅನ್ನೋದಕ್ಕಿಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ, ನೋಡಿ ಖುಷಿ ಆಗ್ಬೋದು ನಿಮಗೂ. ಸೊ ಮತ್ತು ಯಾರೆಲ್ಲ ಹೊಸಬ್ರು ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಹೋಗೋಣ. ದೇವಸ್ಥಾನಕ್ಕೆ ಅಂತ ಸ್ಪೆಷಲ್ ಏನೂ ಇರಲಿಲ್ಲ, ನಾರ್ಮಲಾಗಿ ವೈಫ್ ಹತ್ರ ಕೇಳಿದೆ ವೀಕೆಂಡು ಎಲ್ಲಾದರೂ ಆಚೆ ಹೋಗೋಣ, ಶಾಪಿಂಗ್ ಹೋಗೋಣ ಅಂತ. ಅವ್ರು ಹೇಳಿದ್ರು ರಾಗಿಗುಡ್ಡ ಹೋಗೋಣ ದೇವಸ್ಥಾನಕ್ಕೆ, ತುಂಬ ಟೈಮ್ ಆಯಿತು, ಯಾವಾಗಲೂ ಹೋಗಿಲ್ಲ ಅಂದ್ಬಿಟ್ಟು. ಸೊ ಆ ಕಡೆ ಅಂತ ಹೇಳಿದಾಗ ನನಗೆ ಬಿ ಟಿ ಎಮ್ಮು ಅಲ್ವಾ, ಅಲ್ಲೂ ಸಿಗುತ್ತೆ, ನಮ್ಮ ಪಿ ಜಿನೂ ತೋರಿಸ್ಬೋದು, ಹಳೆ ಪಿ ಜಿ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಅದು ಬಿಟ್ಟರೆ ದೇವಸ್ಥಾನದಲ್ಲಿ ಆ ದಿನ ಏನೋ ಸ್ಪೆಷಲ್ ಅಂತ ಏನೂ ಇರಲಿಲ್ಲ. ನಾವಿವಾಗ ನಿಂತಿದ್ವಿ ಸಿಲ್ಕ್ ಬೋರ್ಡ್ ಟ್ರಾಫಿಕಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಫುಲ್ ಫೇಮಸ್ ಟ್ರಾಫಿಕ್ ಸೆಂಟ್ರಲ್ ಇದು ಸಿಲ್ಕ್ ಬೋರ್ಡು. ಇನ್ನೊಂದೇನಂತ ಹೇಳಿದ್ರೆ ಇವಾಗ ರೀಸೆಂಟಾಗಿ ಇನ್ನೊಂದು ರೋಡ್ನ ಓಪನ್ ಮಾಡಿದ್ದಾರೆ, ಅದು ನೋಡ್ಬೋದು. ನಿಮಗೆ ಬರ್ತಾ ನಾನು ತೋರಿಸ್ತೀನಿ ಅದ್ರ ಸ್ಪೆಷಾಲಿಟಿ ಏನು ಅಂತ. ಸೊ ಅದು ನಾರ್ಮಲಾಗಿ ನಿಮಗೆ ಜಯನಗರದಕ್ಕಿಂತ ಹಿಂದೆ ಆ ಫ್ಲೈಓವರ್ನ ಹತ್ಕೊಂಡ್ರೆ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತ ಏನೋ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೊ ನೀವು ಸೀದಾ ಸಿಲ್ಕ್ ಬೋರ್ಡ್ ಟ್ರಾಫಿಕ್ನ ಮೀಟ್ ಮಾಡದೆ ಅದನ್ನು ಕ್ರಾಸ್ ಮಾಡಿ ಈ ಕಡೆ ಬರ್ಬೋದು, ಟುವರ್ಡ್ಸ್ ಮಾರ್ತಳ್ಳಿ ಕಡೆ, ಬೆಳ್ಳಂದೂರು ಕಡೆ ಹೋಗೋರು. ಸೊ ಅದನ್ನು ನಿಮ್ಗೆ ಆಲ್ಮೇಲೆ ತೋರಿಸ್ತೀನಿ ನಾನು. ಇವಾಗ ನಾವು ಆಲ್ಮೋಸ್ಟ್ ಜೆ ಪಿ ನಗರದಲ್ಲಿದ್ದೀವಿ. ಜೆ ಪಿ ನಗರದಲ್ಲಿ ನಮ್ಮ ವೈಫ್ಗೆ ನಾನು ಹೇಳ್ತಾ ಇದ್ದೆ, ಕುಮಾರಸ್ವಾಮಿ ಇದ್ದಾರಲ್ವ, ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಶಾಸಕರು ಇವಾಗ ಯಾವುದ್ರಲ್ಲಿ ಅಂತೇಳಿದ್ರೆ ಲೋಕಸಭೆಯಲ್ಲಿ. ಸೊ ಅವ್ರ ಮನೆ ಇಲ್ಲೇ ಬರುತ್ತೆ ಅಂತ ನಮ್ಮ ವೈಫ್ಗೆ ಹೇಳ್ತಾ ಇದ್ದೆ. ಸೊ ಅವ್ರ ಮನೆ ತೋರಿಸೋಣ ಅಂದ್ಬಿಟ್ಟೇ ಸ್ವಲ್ಪ
ಮುಂದೆ ಹೋಗಿ ಯೂ ಟರ್ನ್ ತೊಗೊಂಡು ಬರೋ ಥರ ಆ ಕಡೆ ಹೋಗ್ತಿದ್ದೀವಿ. ಸೊ ಅದನ್ನು ತೋರಿಸ್ಬಿಟ್ಟು ಇವಾಗ ದೇವಸ್ಥಾನ ಇಲ್ಲೇ ಹತ್ರ ಇರೋದು ರಾಗಿಗುಡ್ಡ, ಅಲ್ಲಿ ಹೋಗೋಣ ಬನ್ನಿ. ಬಂದ್ವಿ ನಾವು ದೇವಸ್ಥಾನದ ಹತ್ರ. ಇದೇನೇ ರಾಗಿಗುಡ್ಡ ದೇವಸ್ಥಾನ. ಇಲ್ಲಿ ಪ್ರಸನ್ನಾಂಜನೇಯ ದೇವರು ಇರೋದು. ಸೊ ತುಂಬ ಫೇಮಸ್ಸು. ಇಲ್ಲಿ ಮುಂಚೆ ರೆಗ್ಯುಲರಾಗಿ ಬರ್ತಿದ್ದೆ ನಾನು, ಯಾಕಂತ ಹೇಳಿದ್ರೆ ನನಗೆ BTM ಹತ್ರ ಇತ್ತಲ್ವ, ಅಲ್ಲೇ ಇದ್ದಿದ್ದು ನಾನು PG ಹತ್ರ. ಸೊ ಇದಾದಮೇಲೆ ಮದುವೆ ಆದಮೇಲೆ ತುಂಬ ರೇರ್ ಆಗಿತ್ತು ಬರೋದು. ಸೊ ಬನ್ನಿ ಹೋಗೋಣ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಕೊಡಲ್ಲ ಅನಿಸುತ್ತೆ, ಬಟ್ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ, ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಹೋಗೋಣ, ಏನೇನಾಗುತ್ತೆ ಎಲ್ಲ ನೋಡೋಣ. ಮುಗೀತು ದೇವ್ರ ದರ್ಶನ. ಅಲ್ಲಿಂದ ಆಚೆ ಕಡೆ ಬಂದ್ವಿ. ಇಲ್ಲೆಲ್ಲ ನೋಡ್ಬೋದು ನೀವು, ಹೂವು, ಹಣ್ಣು ಏನು ಬೇಕೆಲ್ಲನೂ ಸಿಗುತ್ತೆ ನಿಮಗೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕಾಗಿರೋ ಐಟಮು. ಅದನ್ನು ಸೀದಾ ಮುಗಿಸ್ಕೊಂಡು ಬನ್ನಿ ಬಾ ಒಂದು ರೌಂಡು ಇಲ್ಲೇ ಸೆಂಟ್ರಲ್ ಮಾಲ್ ಇದೆ, ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಹೇಳಿದೆ ವೈಫ್ಗೆ. ಸೊ ಸರಿ ಬಾ ಹೋಗೋಣ, ಏನಾದರೂ ಸಿಕ್ಕಿದ್ರು ತಗೊಳ್ಳೋಣ ಅಂತ ಬಂದ್ವಿ. ಆಮೇಲೆ ನಾವು ಶಾಪಿಂಗ್ ಏನೂ ಮಾಡಿಲ್ಲ. ಆ್ಯಕ್ಚುಲಿ ಸೆಂಟ್ರಲ್ ಮಾಲ್ದೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅನಿಸುತ್ತೆ. ಇಲ್ಲಿ ಬರೋರು ಸ್ವಲ್ಪ ಯೋಚನೆ ಮಾಡಿ, ತುಂಬ ಶಾಪ್ಸ್ಗಳೇನಿಲ್ಲ ಆ ಮಾಲಲ್ಲಿ, ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ. ಏನೋ ಕನ್ಸ್ಟ್ರಕ್ಷನ್ ನಡೀತಿದೆ, ಅದಾದಮೇಲೆ ಓಪನ್ ಇರ್ಬೋದು. ಬಟ್ ಸಿನಿಮಾ ನೋಡೋರಿಗೆಲ್ಲ ಇನ್ನೂ ಇದೆ. ಸೊ ಅದು ಮುಗಿಸ್ಕೊಂಡು ಬಾ ಹೋಗೋಣ. ನಮ್ಮ ಇವಾಗ ವಾಪಸ್ ಹೋಗ್ಬೇಕಾದ್ರೆ ನಿಮಗೆ PGನ ತೋರಿಸ್ತೀನಿ ನಾನು ಎಲ್ಲಿದ್ದಿದ್ದೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ PG ಹತ್ರ ನೋಡೋಕ್ಕೆ. ಸೊ ಇದು ಬಂದುಬಿಟ್ಟು PTM. ಸೊ ಇದೆಲ್ಲ ನೋಡಿದ್ರೆ ನನಗೆ ಹಳೇದೆಲ್ಲ ನೆನಪು ಬರುತ್ತೆ, ಆವಾಗ ಸ್ಟಾರ್ಟಿಂಗ್ ಬೆಂಗಳೂರು ಬಂದಾಗ. ಬಟ್ ಇದು ಕಂಪ್ಲೀಟಾಗಿ ಫ್ಲೈಓವರ್ ಆಗಿ ಅದು ಇದು ಆಗಿ ಚೇಂಜ್ ಆಗಿದೆ. ಬಟ್ ಸ್ಟಾರ್ಟಿಂಗ್ ಬಂದಾಗ ಹೆಂಗಿತ್ತು ಅಂತ ಹೇಳಿದ್ರೆ, ಈ ಫ್ಲೈಓವರೆಲ್ಲ ಯಾವುದೂ ಇರಲಿಲ್ಲ, ಬರೀ ಜಯದೇವ ಹಾಸ್ಪಿಟಲ್ ಇಲ್ಲಿಂದನೇ ಕಾಣಿಸೋದು, BTM ಫಸ್ಟ್ ಸ್ಟೇಜಿಂದನೇ. ಸೊ ಹಿಂಗೆ ಒಳಗಡೆ ಹೋಗ್ತಿದ್ದಿದ್ದು ನಾನು, ಜಿಮ್ಗೂ ಹೋಗ್ತಿದ್ದೆ ಆವಾಗ. ಸೊ ಇದೆಲ್ಲ ಎಷ್ಟು ಎಮೋಷ್ನಲ್ ಆಗಿತ್ತು ಅಂತ ಹೇಳಿದ್ರೆ, ನನಗೆ ಎಲ್ಲ ನೆನ್ಪು ಮಾಡ್ಕೊತಾ ಇದ್ದೆ ನಾನು. 2015 ಟೈಮು ಇದೆಲ್ಲ ವಾಕ್ ಮಾಡ್ಕೊಂಡು ಬರೋನು ನಾನು. ನಮ್ಮ ಆಫೀಸ್ ಕೂಡ ಇಲ್ಲೇ ಹತ್ರನೇ ಇತ್ತಲ್ವ, ವಾಕ್ ಮಾಡ್ಕೊಂಡು ಹೋಗ್ತಿದ್ದೆ. ಇಲ್ಲೊಂದು ದೇವಸ್ಥಾನ ಇತ್ತು, ಇಲ್ಲೆಲ್ಲನೂ ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗಿದೆ, ಗೊತ್ತೇ ಆಗಲ್ಲ ಗುರು. ನಾನು ಸೀರಿಯಸ್ಲಾಗಿ ಇಲ್ಲೇನೇ ಇದ್ದಿದ್ದು ಅಂದ್ಬಿಟ್ಟು. ಸೊ ನೋಡ್ತಾ ನೋಡ್ತಾ PG ಹುಡ್ಕೊಂಡು ಹೊರಟ್ವಿ. ನಮ್ಮ ವೈಫ್ಗೆ ವಿಡಿಯೋ ಮಾಡ್ತಿರೋ, ನಾನು PG ರೋಡನ್ನ ಹುಡುಕ್ತೀನಿ ಅಂತ. ಯಾಕಂತ ಹೇಳಿದ್ರೆ ತುಂಬ ಕನ್ಫ್ಯೂಸಿಂಗ್ ಇತ್ತು, ಯಾವುದೂ ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ನೋಡ್ಬೋದು ನೀವು, ಹೀಗೆ ಕೆಳಗಡೆ ಹೋಗ್ತಾಯಿದ್ರೆ ಇದು BTM ಫಸ್ಟ್ ಸ್ಟೇಜು. ಇದೆಲ್ಲ ತುಂಬ ಮೆಮೊರೇಬಲ್ ಆಗಿರೋ ಪ್ಲೇಸು ನನಗೆ. ಇದೆಲ್ಲ ತೋರಿಸ್ಕೊತ ನಾನು ನಮ್ಮ ವೈಫ್ಗೆ ಹೇಳ್ತಾಯಿದ್ದೆ, ನೋಡು ನಾನು ಇಲ್ಲಿ ಹಿಂಗೆ ಮಾಡ್ತಿದ್ದೆ, ಇಲ್ಲಿ ಈ ಕಡೆಯಿಂದ ಬರ್ತಿದ್ದೆ ಅಂತ ಎಲ್ಲ. ಇನ್ನೂ ಒಂದು ಚಿಕ್ಕದು ಮಂಗಳೂರವರು ಬೋಂಡ ಅಂಗಡಿ ಇಟ್ಕೊಂಡಿದ್ರು. ಅಟ್ಲೀಸ್ಟ್ PG ಇಲ್ಲ ಅಂದ್ರೂ ಅವರಾದರೂ ಅಲ್ಲಿರ್ತಾರ ಅಂದ್ಕೊಂಡು ನೋಡ್ಕೊಂಡು ಹೋಗಿದ್ದೆ, ನೋಡೋಣ ಅಂತ ಹೋಗ್ತಿದ್ದೆ. ಇಲ್ಲಿ ಬಂದುಬಿಟ್ಟು ನಂಗೆ ನಿಂತಾಗ ಯಾವ ಕಡೆ ಹೋಗೋದಂತಲೇ ಅರ್ಥ ಆಗಿಲ್ಲ. ನಮ್ಮ ವೈಫಿಗೆ ಮೇ ಬಿ ರೂಟ್ ಮಿಸ್ ಆಯ್ತೇನೋ ಅಂದ್ಕೊಂಡೆ. ಆಮೇಲೆ ಸ್ವಲ್ಪ ಮುಂದೆ ಬಂದು ಈ ಬಿಲ್ಡಿಂಗ್ ನೋಡಿದಾಗ ನಂಗೆ ಗೊತ್ತಾಯಿತು, ಓ ಇಲ್ಲೇನೆ ಅಂದ್ಬಿಟ್ಟು. ಸೊ ಅಕಸ್ಮಾತ್ ಈ ವಿಡಿಯೋ ನನ್ನ PG ಮೇಟ್ಸ್ಗಳು ನೋಡ್ತಿದ್ರೆ 2-3 ಜನ, ಅವ್ರಿಗೆ ಖುಷಿಯಾಗ್ಬೋದು ಇದನ್ನು ನೋಡಿ. ಸೊ ಹಿಂಗೆ ಬಂದರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಪೋಲೋ ಫಾರ್ಮಸಿ, ಆ ಅಪೋಲೋ ಫಾರ್ಮಸಿ ಬಾಜುನೇ ನಮ್ಮ PG ಇದ್ದಿದ್ದು, ಅದರದ್ದು ಪಕ್ಕದಲ್ಲೇ ನೋಡಿ ಅಲ್ಲಿ. ಬಟ್ ಅಲ್ಲಿ PGನೇ ಇಲ್ಲ ಆ್ಯಕ್ಚುಲಿ. ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ಅದು ಏನೋ ಒಂದು ಅಪಾರ್ಟ್ಮೆಂಟ್ ಥರ ಅಪಾರ್ಟ್ಮೆಂಟು ಅಲ್ಲ, ನನಗೆ ಅದು ಏನಂತಲೇ ಗೊತ್ತಾಗಿಲ್ಲ. ಯಾರೋ ತೊಗೊಂಡು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನೋ ಐತೆ ನೋಡಿ. ಇದೇ ನಮ್ಮ PG ಆಗಿತ್ತು. ಸೊ ನೋಡಿಬಿಟ್ಟು ಅಯ್ಯೋ ಗುರು ಇದೇನು ನಮ್ಮ PGನ ಈ ಥರ ಮಾಡಿಬಿಟ್ಟವ್ರೆ ಅಂದ್ಕೊಂಡೆ. ಬಟ್ ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆ ಏರಿಯಾನೆಲ್ಲ ಸ್ವಲ್ಪ ನೋಡಿಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ.
ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ಡಬಲ್ ಡೆಕ್ಕರ್ದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂತ. ನಾವು ವೀಡಿಯೋ ರೆಕಾರ್ಡ್ ಮಾಡಿದ್ದೀವಿ, ಬಟ್ ಏನಂತ ಹೇಳಿದ್ರೆ ಅಂದರೆ ರೆಕಾರ್ಡ್ ಬಟನ್ ಕ್ಲಿಕ್ ಮಾಡಿರಲಿಲ್ಲ, ಜಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೀವಿ. ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ವೀಡಿಯೋನೇ ರೆಕಾರ್ಡ್ ಆಗಿಲ್ಲ ಅಂದ್ಬಿಟ್ಟು. ಸೊ ಎನಿವೇ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ತೋರಿಸ್ತೀನಿ. ಸೊ ಟೈಮ್ ಆಯಿತು, ಕತ್ಲೆ ಆಗಿದೆ, ಮನೆ ಕಡೆ ಹೋಗ್ತಿದ್ದೀವಿ. ನಿಮಗೆ ವ್ಲಾಗ್ ತುಂಬಾ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಸೊ ಏನಾದರೂ ತಿಂದುಬಿಟ್ಟು ಅಲ್ಲಿಂದ ಮನೆ ಕಡೆ ಹೋಗೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸ್ವಲ್ಪ ಟಯರ್ಡ್ ಆಗಿದೆ, ಹೋಗಿ ಫ್ರೆಶ್ ಅಪ್ ಆಗಿ ಇನ್ನೇನು ನೆಕ್ಸ್ಟು ಇನ್ನೇನಾದರೂ ಊಟಕ್ಕೆ ರೆಡಿ ಮಾಡಿಕೊಂಡು ತಿನ್ನೋದಷ್ಟೇ. ಆಲ್ಮೋಸ್ಟ್ ಇವಾಗ 8:30 ಆಗಿದೆ. ಸೊ ಇನ್ನೇನು. ಸೊ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ, ಯಾರಾದರೂ ಹೊಸಬರಿದ್ದರೆ. ಸೊ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತ ಸಿಗೋಣ ಮುಂದಿನ ವೀಡಿಯೋ ಜೊತೆಗೆ. ಬರ್ತೀನಿ ಇನ್ನು ಬೇರೆ ಬೇರೆ ಥರ ಕಾಂಟೆಂಟ್ ಏನಾದರೂ ಐಡಿಯಾಸ್ ಮಾಡಿಕೊಂಡು ನಿಮ್ಮ ಮುಂದೆ ಬರೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ಬಾಯ್.